ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಸಾಕಷ್ಟು ಆಕ್ರೋಶದಿಂದ ರಮಾರ ಅತ್ತೆ ಉಮಾ ಮಾತನಾಡಿದ್ರು. ಆದರೆ ನಾವು ಕೂಡ ಗಮನಿಸಬೇಕಾಗತ್ತೆ ಛತ್ರದಲ್ಲಿ ಏನೆಲ್ಲ ಘಟನೆಗಳು ನಡೀತು ಅಂತ. 15 ವರ್ಷದ ಹುಡುಗಿ ಅಲ್ಲಿ ಕೂತಿರ್ತಾಳೆ. ಆ ಕೂತಿದ್ದ ಸಂದರ್ಭದಲ್ಲಿ ಮದುವೆ ಮಂಟಪದಲ್ಲಿರ್ತಾಳೆ. ಇವ್ರ್ಯಾರೋ ಹೋಗ್ಬಿಟ್ಟು ಮದುವೆಯನ್ನು ನಿಲ್ಲಿಸ್ತಾರೆ. ಆದರೆ ಗಂಡಿನ ಮನೆಯವರು ಒಂದು ಅವಾಂತರವನ್ನೇ ಸೃಷ್ಟಿಸ್ತಾರೆ. ಸಾಕಷ್ಟು ಹೆಂಗಸರು ಬಂದು ಯಾಕೆ ಮದುವೆ ಬೇಡ, ಮದುವೆಗೆ ನೀನು ಒಪ್ಪಿಗೆ ಕೊಟ್ಟಿದ್ದೆ ಅಂತ ಗಲಾಟೆ ಮಾಡ್ತಾರೆ. ಅದೊಂದು ದೃಶ್ಯವನ್ನು ಬನ್ನಿ ನೋಡೋಣ. ಏಜ್ ಎಷ್ಟು ಬಂದಿದ್ದು? ಜೋರಾಗಳು ಎಲ್ಲ ಅಡ್ವಾನ್ಸ್ ಕಟ್ಟಿ ಎಲ್ಲ ಮಾಡುವಾಗಲ್ಲ ಏನಾಗಿತ್ತು ಸೊ ವೀಕ್ಷಕರೇ, ಈ ದೃಶ್ಯವನ್ನು ಕೂಡ ನೀವು ನೋಡಿದ್ರಿ. ಆ ನಂತರದ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಅಂತೂ ಕೇಳೋದೇ ಬೇಡ. ಹಾಕಿದ್ದ ಒಡವೆನ ಬಿಚ್ಕೊಟ್ಟು ಹೋಗಿರ್ತಾಳೆ ರಮಾ. ಹಾಕಿದ್ದ ಸೀರೆನ ಬಿಚ್ಕೊಡು ಅಂತ ರಮಾಳ ಅಕ್ಕ ಕೇಳ್ತಾರಂತೆ. ಸೊ ಅದ್ರ ಬಗ್ಗೆ ಕೇಳೋಣ. ಜೆನಿಫರ್ ಅವರೇ, ಏನಾಯ್ತಾಗ ಪೊಲೀಸ್ ಸ್ಟೇಷನಲ್ಲಿ? ಫಸ್ಟ್ ನಮಗೆ ಶಾಕಿಂಗ್. ಒಂದು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಹೋದಾಗ ನಾವು ಕರ್ಕೊಂಡು ಹೋಗಬೇಕು ಅನ್ನೋ ಸಮಯದಲ್ಲಿ ಫಾಸ್ಟಾಗಿ ಬಂದರು. ಅಷ್ಟೊತ್ತವರೆಗೂ ಕಾಣಿಸ್ಕೊಳ್ಳಲಿಲ್ಲ ಸ್ಟೇಷನಲ್ಲಿ. ಆಮೇಲೆ ಬಂದ್ಬಿಟ್ಟು ಒಡವೆ ಎಲ್ಲ ಬಿಚ್ಚಿಕೊಡು ಅಂತ. ಸೊ ಅವಳಿಗೆ ಒಂಥರ ರಫ್ ಆಗಿ ಹೋಗಿ ಎಳಿಯಕ್ಕೆ ಹೋದ್ರು. ಮತ್ತೆ ನಮಗೆ ಬೇಜಾರಾಯಿತು. ಮತ್ತೆ ನಾವೇನು ಮಾಡಿದ್ವಿ, ನಾವೇ ತೆಗೆದುಕೊಡ್ತೀವಿ ನಿಧಾನ ಮಾಡಿ ಅಂತ ಹೇಳಿ ಎಲ್ಲ ಒಡವೆ ತೆಗೆದುಕೊಟ್ವಿ. ತೆಗೆದುಕೊಟ್ಟಾದ್ಮೇಲೆ ನನಗೆ ಸೀರೆ ಬೇಕು, ಇದು ಕಾಸ್ಟ್ಲಿ ಸ್ಯಾರಿ ಅಂತ ಹೇಳ್ಬಿಟ್ಟು ಸೀರೆ ಅಲ್ಲೇ ಕೇಳ್ತಾ ಇದ್ರು. ಮತ್ತೆ ನಾವು ಇನ್ನೇನು ಮಾಡೋದು ಅಂತ ಹೇಳಿ ನಾವು ಅವ್ರಿಗೆ ಹೇಳಿದ್ವಿ, ಅವರಿಗೆ ಡ್ರೆಸ್ ಏನಾದರೆ ತೊಗೊಂಡು ಬಂದು ಕೊಡಿ ಅಥವಾ ಸೀರೆ ಕೊಡ್ತೀವಿ, ಇಲ್ಲಾಂದರೆ ನಂಬರ್ ತೊಗೊಂಡು ಬೇಕಾದರೆ ನಾವು ಸೀರೆ ಕೊಡ್ತೀವಿ, ಇದಕ್ಕೆಲ್ಲ ಇನ್ನೊಂದು ಜೊತೆಗೂ ಕೊಡ್ತೀವಿ ನಾವು. ಅದು ಈಗ ರೋಡಲ್ಲಿ ಹೋಗಿ ನೀವು ಈ ಥರ ಸ್ಯಾರಿ ಕೇಳ್ತಿರಲ್ಲ ಅಂತ ಹೇಳ್ಬಿಟ್ಟು ಆ ಥರ ಕೇಳಿದಾಗ ಕಾಸ್ಟ್ಲಿ ಸ್ಯಾರಿ ಮೇಡಮ್ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳಿದರು. ಮತ್ತೆ ನಾವು ಇಲ್ಲ ಈ ಥರ ಇದೆ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡಿ ಅವರಿಗೆ ಇದು ಮಾಡಿದ್ವಿ. ಬಟ್ ಅವರು ಹೇಗಾದ್ರೂ ಕನ್ವಿನ್ಸ್ ಮಾಡಿ ಆಕೆನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಥರ ಏನಾದರೂ ಅಕ್ಕಗೆ ಮಾತ್ರ ಆ ಒಂದು ಸಿಚುವೇಶನ್ ಇಲ್ವೇ ಇಲ್ಲ. ಅಕ್ಕ ಏನು ಹೇಳೋದು, ನಮ್ಮ ಮಾನ ಮರ್ಯಾದೆ ಹೋಗಿದೆ, ನಮಗೆ ಅಂತ ಹುಡುಗಿ ಬೇಡ, ಅವಳಿಂದ ಹೋಗಿದೆ ಮಾನ ಮರ್ಯಾದೆ, ನಮಗೆ ಬೇಡ. ಆದರೆ ಈಗ ರಮಾ ಬಿಟ್ಟು ಬಂದಿರೋಂಥದ್ದನ್ನು ಗಮನಿಸಬೇಕು. ಈಗ ಮನೆ ಬಿಟ್ಟು ಬಂದಾಗಿದೆ. ಆಕೆ ಫ್ಯೂಚರ್ ಬಗ್ಗೆ ಏನು ಹೇಳ್ತೀರಾ ಜೆನಿಫರ್ ಅವರು? ಫ್ಯೂಚರ್ ಬಗ್ಗೆ ಅಂತ ಹೇಳುವಾಗ ಈಗ ಅವಳ ಒಂದು ಇಂಟೆನ್ಷನ್ ಏನಂತಂದರೆ ಓದಬೇಕು, ಫಸ್ಟ್ ನಾನು ಸ್ಟಡಿ ಮಾಡಬೇಕು, ಆಮೇಲೆ ನನಗೆ ಲೈಫ್ ಲಾಂಗ್ ಸ್ವಲ್ಪ ಸ್ಟಡೀಸ್ ಕೊಡ್ತೀರಾ ಅನ್ನೋ ಥರ ಕೇಳೋ ಥರ ಇದ್ದಾಳೆ. ಹಾಗೆ ಈಗ ಅವಳಿಗೆ ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವಳ ಹೇಳಿಕೆ ಏನು, ಅವಳ ಹಿತದೃಷ್ಟಿ ಅಂದರೆ ನಾವು ಫಸ್ಟ್ ನೋಡೋದು ಮಕ್ಕಳ ಹಿತದೃಷ್ಟಿ ಅಂತ ನೋಡ್ತೀವಿ. ಸೊ ಅವಳು ಇನ್ನೂ ಮಗುನೇ, 18 ಇಯರ್ಸ್ ಒಳಗಡೆ ಇರೋರೆಲ್ಲ ಮಕ್ಕಳೇ. ಅವಳ ಹಿತದೃಷ್ಟಿ ಏನು, ಅವಳು ಏನು ಥಿಂಕ್ ಮಾಡ್ತಿದ್ದಾಳೆ, ಓದಬೇಕು. ಸೊ ಆ ಮೂಲಕ ನಮಗೆ ಗವರ್ಮೆಂಟಲ್ಲಿ ಎಷ್ಟೊಂದು ಪ್ರಾಜೆಕ್ಟ್ಸು, ಎಷ್ಟೊಂದು ಯೋಜನೆಗಳಿದೆ. ಸೊ ಅದೆಲ್ಲ ಬಂದ್ಬಿಟ್ಟು ಯೂಸ್ ಮಾಡ್ಕೊಳ್ತಾ ಇಲ್ಲ, ಜನಗಳು ಯೂಸ್ ಮಾಡ್ಕೊಳ್ತಾ ಇಲ್ಲ. ಸೊ ಆ ಒಂದು ಅಡಿಯಲ್ಲಿ ಅವಳಿಗೆ ಹೆಲ್ಪ್ ಮಾಡ್ಬೋದು, ಅದನ್ನು ನಾವು ಭರವಸೆ ಕೊಡ್ಬೋದು. ಸೊ ಮಕ್ಕಳ ಕಲ್ಯಾಣ ಸಮಿತಿ ಮೂಲಕ ಅವಳಿಗೆ ಏನಾದರೂ ಒಂದು ಫ್ಯೂಚರ್ ಆಗೇ ಆಗುತ್ತೆ ಅಂತ. ಓಕೆ, ಫ್ಯೂಚರ್ ಬಗ್ಗೆ ಏನೋ ಐಡಿಯಾ ಸಿಕ್ತು. ಪ್ರೇಮವರೇ, ಈಗ ಉಮಾ ಅವ್ರು ಕೂಡ ಮಾತನಾಡಿದ್ದು ಗಮನಿಸಿದ್ವಿ. ಏನೋ ಇದೆ ಅನ್ನೋ ಥರನೇ ಮಾತಾಡ್ತಿದ್ದಾರೆ. ಏನಿದೆ? ನೀವು ಈಗ ಯಾವುದೋ ಒಂದು ವಿಷಯನ ನಾವು ಕೂಲಂಕುಷವಾಗಿ ವಿಚಾರ ಮಾಡ್ತೀವಿ ಅನ್ಬೇಕಾದ್ರೆ ನೀವು ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ಯಾವುದೋ ಒಂದು ರಿಸ್ಕನ್ನು ನಾವು ಸುಮ್ಮನೆ ಮೈ ಕಟ್ಕೊಳ್ಳೋದಿಲ್ಲ. ಖಂಡಿತ. ಆದರೂ ಕೂಡ ನೀವು ಕೂಲಂಕುಷವಾಗಿ ವಿಚಾರ ಮಾಡಿರೋದ್ರಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಸಣ್ಣ ಗುರುತು ಸಿಗ್ತಾ ಅದ್ರ ಬಗ್ಗೆ ಅಂತ? ಯಾವುದಾದ್ರು ಅಂತಂದರೆ ಅವರು ನಿನ್ನೆ ಹೇಳಿದ ಪ್ರಕಾರ, ನಿನ್ನೆ ಅಲ್ಲಿ ನಮ್ಮ ಗಲಾಟೆಗಳಾದಾಗ್ಲೂ ಈ ಹುಡುಗಿನ ಕೇಳಿದ್ರು, ನಮಗೂ ಹೇಳಿದ್ರು ಅವರು. ಜೀವನ್ ಅಂತ ಒಂದು ಹುಡುಗನ ಲವ್ ಮಾಡಿದ್ಲಿ ಇವಳು. ಆ ಹುಡುಗನ ವಿಷಯದಲ್ಲಿ ಅದಕ್ಕೋಸ್ಕರನೇ ಗಲಾಟೆ ಆಗಿದ್ದದು, ಅದಕ್ಕೋಸ್ಕರನೇ ಬೇಗ ಮದುವೆ ಮಾಡ್ತಾ ಇರೋದು ಅಂತಲೂ ಹೇಳಿದ್ರು. ಆ ಹುಡುಗನ ಜೊತೆ ಓಡಾಡ್ತಿದ್ಲು, ಆ ಹುಡುಗನ ಜೊತೆ ಸ್ಕೂಲಿಂದ ಕರೆಕ್ಟಾಗಿ ಸ್ಕೂಲಿಗೆ ಹೋಗ್ತಿರ್ಲಿಲ್ಲ, ಸ್ಕೂಲ್ನಲ್ಲಿ ಲಂಚ್ ಟೈಮ್ನಲ್ಲಿ ಇವಳು ಅವನ ಜೊತೆ ಸುತ್ತಾಡ್ತಿದ್ಲು.
ಆ ಒಂದು ಅವನನ್ನು ಕರ್ಕೊಂಬಂದು ವಾರ್ನಿಂಗು ಮಾಡಿದಾರಂತೆ ಅವರು. ಆ ಹುಡುಗನ ಕರ್ಕೊಂಬಂದು ವಾರ್ನ್ ಮಾಡಿದಾರಂತೆ. ಆ ಹುಡುಗ ಇವಾಗ ಏನೋ ಲೆಕ್ಚರರ್ ಆಗಬೇಕು ಅಂತ ಬೇರೆ ಈ ಊರು ಬಿಟ್ಟು ಹೋಗಿದ್ದಾನಂತೆ. ಅಂದರೆ ನಮಗೆ ಈ ವಿಷಯ ಎಲ್ಲ ನಮಗೆ ಬೇಕಾಗಿಲ್ಲ, ಇವಳದು ಒಳಗಿನ ಸಮಸ್ಯೆಗಳು ನಮಗೆ ಬೇಕಾಗಿಲ್ಲ. ನಮಗೆ ಯಾವುದೇ ಜೀವನ ಅನ್ನೋ ವ್ಯಕ್ತಿ ಇರ್ಬೋದು, ಇನ್ನೊಂದೇ ಯಾರೇ ವ್ಯಕ್ತಿ ಇರ್ಬೋದು, ನಮಗೆ ಅದೆಲ್ಲ ಬೇಕಾಗಿಲ್ಲ. ಆದ್ರೆ ಕಾನೂನು ಪ್ರಕಾರ 18 ವರ್ಷಕ್ಕಿಂತ ಮದುವೆ ಮಾಡ್ತಾ ಇದ್ದಾರೆ. ಅಪರಾಧ ಅಂತ ಅನ್ನೋ ಒಂದೇ ಉದ್ದೇಶಕ್ಕೆ ಬಾಲ್ಯ ವಿವಾಹನ ತಡಿಬೇಕು ಅಂತ ಮಾತ್ರನೇ ನಾವು ಹೋಗಿರೋದು. ಕಾನೂನಿನ ಪ್ರಕಾರ 18 ವರ್ಷಕ್ಕಿಂತ ಮುಂಚಿತವಾಗಿ ಮದುವೆ ಮಾಡೋದು ತಪ್ಪು ಅಂತ. ಸೊ ರಮಾನೆ ಕೇಳೋಣ, ಯಾರಮ್ಮ ಜೀವನ್ ಅಂದ್ರೆ? ಜೀವನ್ ಫ್ರೆಂಡ್ ಅಷ್ಟೇ. ಫ್ರೆಂಡ್ ಅಷ್ಟೇ? ನಿಜವಾಗ್ಲೂ ಫ್ರೆಂಡೇನಾ? ನಿಜವಾಗ್ಲೂ ಫ್ರೆಂಡ್. ಯಾವ ಕ್ಲಾಸು? ಅವರು ಬೇರೆ ದೊಡ್ಡವರು. ಪರಿಚಯ ಆಯ್ತು? ಫ್ರೆಂಡ್ ಇಂದ ಪರಿಚಯ ಆಗಿದ್ದು. ಯಾವ ಫ್ರೆಂಡಿಂದ? ಹೇಗೆ? ನನ್ನ ಹೆಸರು ಬೇಡ, ಫ್ರೆಂಡಿನ ಹೆಸರು ಹೇಳೋದು ಬೇಡ. ನೀನೇನಮ್ಮ ಈಗ ಮನೇಲಿರ್ತೀಯ, ಸ್ಕೂಲಿಗೆ ಹೋಗ್ತೀಯಾ, ಸ್ಕೂಲಿಂದ ಬರ್ತೀಯಾ, ನಿನ್ನ ಫ್ರೆಂಡಿಂದ ಪರಿಚಯ ಆಯಿತು ಅಂತೀಯ. ಹೆಂಗೆ ಪರಿಚಯ ಆಯಿತು? ದೊಡ್ಡವ್ರು ಹೆಂಗೆ ಪರಿಚಯ ಆದ್ರು ನಿಂಗೆ? ಫ್ರೆಂಡ್ ಜೊತೆ, ಅವ್ರ ಫ್ರೆಂಡ್ಗೆ ರಿಲೇಷನ್ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ. ನಿನ್ನ ಫ್ರೆಂಡ್ ಯಾರೋ ಒಬ್ರಿದ್ದಾರೆ, ಅವ್ರ ರಿಲೇಷನ್, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು, ಅವರು ರಿಲೇಷನ್. ಅವ್ರಿಗೆ ನಾನು ಅವ್ರ ಮನೆಗೆ ಹೋಗ್ತಾ ಇದ್ನಲ್ವಾ, ಅಂದರೆ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ, ಅವಳನ್ನ ಡ್ರಾಪು ಪಿಕಪ್ ಮಾಡ್ತಾಯಿದ್ರು ಅವರು. ಆವಾಗ ನಮ್ಮಣ್ಣ ಅಂತ ಫ್ರೆಂಡ್ ಮಾಡ್ಕೊಡೋಳು ಅಷ್ಟೇ. ಜಸ್ಟ್ ಫ್ರೆಂಡ್ ಇದ್ದಿದ್ದು ಅಷ್ಟೇ. ಅದಕ್ಕೆ ನೀವು ನಮ್ಮ ಮನೆಯವರು ಲವ್ ಅಂತ ಇದು ಮಾಡ್ತಾರೆ. ನಾನು ಒಂದು ದಿವಸನೂ ಸ್ಕೂಲ್ಗೆ ಬಂಕ್ ಹಾಕಿಲ್ಲ, ಬೇಕಾದ್ರೆ ಸ್ಕೂಲಲ್ಲಿ ಇದೆ ಅಟೆಂಡೆನ್ಸ್ ಎಲ್ಲ ರಿಜಿಸ್ಟರ್ ನಾವು ನೋಡ್ಬೋದು. ಸೊ ನಿಮ್ಮ ಅಜ್ಜಿ ಹೆಸರು ಹೇಮ ಅಲ್ಲ? ಜಯಮ್ಮ ಅಂತನಾ? ಓಕೆ, ಅವರಿದ್ದಾರೆ ಲೈನಲ್ಲಿ, ಅವ್ರ ಹತ್ರ ಮಾತಾಡೋಣ ಈಗ, ನೋಡೋಣ ಅವ್ರೇನು ಹೇಳ್ತಾರೆ ಅಂತ. ನಮಸ್ಕಾರ ಜಯಮ್ಮ ಅವರೇ. ನಮಸ್ಕಾರ ಮೇಡಮ್. ಏನಮ್ಮ ಜಯಮ್ಮ ಅವರೇ, ನೀವು ತಿಳಿದವರು, ದೊಡ್ಡವರು, 15 ವರ್ಷದ ಚಿಕ್ಕ ಹುಡುಗಿಗೆ ಮದುವೆ ಮಾಡಕ್ ಹೊರಟಿದ್ರಿ ಅಂತ ಗೊತ್ತಾಯ್ತು. ಏನ್ ಹೇಳ್ತೀರಮ್ಮ ನೀವು? ಅಮ್ಮ, ನಿಮ್ಗೆ ನಾನು ಏನ್ ಹೇಳಲ್ಲ, ನಾವು ಹಾಸ್ಪಿಟ್ಲ್ ಸೇವಾಶ್ರಮ ಹಾಸ್ಪಿಟ್ಲಲ್ಲಿ 30 ವರ್ಷ ಸರ್ವಿಸ್ ನಾನು. ಏನ್ ಗೊತ್ತಾ, ಅಲ್ಲಿ ಎಷ್ಟೋ ಜನ ಕೇಳಿಸ್ಕೊಳ್ಳ ನೋಡಿದೀನಿ ನಾನು. ಏನ್ ಗೊತ್ತಾ, ನಮ್ಮ ಅಮ್ಮಗಳು ದೊಡ್ಡೋಳಿ ಬಾಳ ಹೋಗ್ಬಿಟ್ಲಲ್ಲ, ಇವ್ರೇನೋ ಆಗ್ಬಾರ್ದಲ್ಲ, ಒಳ್ಳೆ ಕಡೆ ಒಂದು ವರ ಸಿಕ್ಕಿದೆಯಲ್ಲ, ಮದುವೆ ಮಾಡೋಣ ಅಂತ ಒಂದು ಆಸೆ ಬಂತು. ಹೌದಮ್ಮ, ತಪ್ಪೇನಿಲ್ಲ ಇದ್ರಲ್ಲಿ. ಕೇಳಿ, ಮುಂದಕ್ಕೆ ಆ ಹುಡುಗಿಗೆ ಪ್ರಾಬ್ಲಮ್ ಆಗ್ಬಾರ್ದು, ಬಸಿ ಆಗ್ಬಾರ್ದು, ಅಪರ್ಷಣ ಆಗ್ಬಾರ್ದು, ಒಂದ್ ಓಡೋಗ್ಬಾರ್ದು. ನಮ್ ಜಾತಿನಲ್ಲಿ ಒಂದು ಮಗು ಆಕ್ಸಿಡೆಂಟ್ ಹೋಗ್ತಿತ್ತು, ಗಂಡ್ ಮಕ್ಳಿಲ್ಲ ಮಗನ್ಗೆ. ಆ ಮಗು ಒಂದ್ ಚೆನ್ನಾಗಿರ್ಬೇಕು ಅಂತ ಒಂದ್ ಆಸೆ ಪಟ್ವಿ ನಾವು. ಅಮ್ಮ ನೀವು ಮೇಡಮ್ 2 ತಿಂಗಳಾಯ್ತು ಹುಡುಗ ಹುಡುಗಿ ಜೊತೆ ಓಡಾಡುದು, ಮದುವೆ ಕಾರ್ಡ್ ಹಚ್ಚಿದ್ವಿ, ಒಡವೆ ಅಂಗಡಿಗೆ ಹೋದ್ದು, ಎಲ್ಲ ಸಾಲ ಮಾಡಿದ್ವಿ. ಈ ಹುಡುಗಿ ಅವಾಗೇನೆ ನಮ್ಗೆ ಇಷ್ಟ ಇಲ್ಲಮ್ಮ, ನಾನು ಮಾಡ್ಕೊಳಲ್ಲ ಅಂತ ಹೇಳಿದ್ರೆ ನಾವ್ ಈ ಕೆಲಸ ಮಾಡ್ತಾನೆ ಇರ್ತೀವಲ್ಲ ಮೇಡಮ್. ಆಕೆ ಓದೋದು, ಮುಂದೆ ಇಂಜಿನಿಯರ್ ಆಗೋದು, ಮತ್ತೆ ಡಾಕ್ಟರ್ ಆಗೋದು, ಏನೋ ಆತರ ಆಸೆಗಳಿರ್ಲಿಲ್ವಾ ಅಮ್ಮ ನಿಮ್ಗೆ? ಅಮ್ಮ, ಅವ್ರು ಓದ್ಬೇಕು ಅಂತ ಅಂದ್ರೆ ನಾವು ಓದಿಸ್ತಾ ಇದ್ವಿ. ಆಕೆ ಹೇಳಿಲ್ವರಮ್ಮ ನಿಮ್ಗೆ? ಹುಡುಗರ ಜೊತೆ ಸುತ್ತೋದೆಲ್ಲ ಇರೋದ್ರಿಂದ ನಮ್ಗೆ ಭಯ ಆಗಿ 4 ಜನ ರೇಟ್ ಮಾಡಿದ್ರಿ ಮಾಡೋದು, ಒಬ್ಬರಿಂದ ಹೋದ್ರೆ ಬಸ್ರಿ ಆಗೋದ್ರಿ ಮಾಡೋದು, ಇದೆಲ್ಲ ಒಂಥರ ಟೆನ್ಷನ್ ಆಗಿ ನಮ್ ತಲೆಯಲ್ಲಿ ಒಂದ್ ಹುಡುಗಿ ಮದುವೆ ಆಗಿ ಅವ್ರ ಹತ್ರ ಮಾಡಲೇ ಸತ್ತಬಿಟ್ರು ಚಿಂತೇನೆ ಅಂತ ನಾವು ಮದುವೆ ಮಾಡಿದ್ವು. ರಮನ್ ಹತ್ರನು ಮಾತಾಡ್ತಿದೆ ಜಯಮ್ಮವ್ರೆ, ಆಕೆ ಹೇಳ್ತಾಳೆ ನನ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಬೇರೆ ಹುಡುಗರ ಜೊತೆ, ನನ್ನ ಫ್ರೆಂಡ್ಸ್ಗಳಷ್ಟೇ, ಅವರು ಸುಮ್ಮನೆ ಅಪಾರ್ಥ ಮಾಡ್ಕೊಂಡ್ರು, ಅಕ್ಕನ ವಿಷಯ ಹಿಂಗಾಯ್ತು ಅಂತ ಹೇಳಿ ಅಂತ ಹತ್ಕೊಂತಾ ಇದ್ಲಪ್ಪ. ಇವಾಗ ಏನ್ ಮಾಡ್ತಾರಂತೆ ಮೇಡಮ್? ನಿಮ್ಗೆ ನಿಮ್ಮ ಮೊಮ್ಮಗಳು ಬೇಕಾ ಬೇಡವಾ ಹೇಳಿಮ್ಮ? ನನಗೇನೋ ಇಷ್ಟ ಇದೆ, ಅವ್ರ ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲ, ಆ ಏರಿಯಾಕ್ ಹೋಗಲ್ರು ಅವರು. ಇಲ್ಲಿ ನೋಡಿ ಮೇಡಮ್, ಆ ಮನೇನು ನೀರ್ಸ್ ಹಾಕ್ಬಿಟ್ಟಿದ್ದಾರೆ, ಆ ಮನೆಗೂ ಹೋಗಲ್ರು. ಅವ್ರಮ್ಮ ಸೀರೆ, ಅವ್ರ ಬಳಗ ತುಂಬಾ ಬಳಗ ಇದ್ದಾರೆ, ಎಲ್ಲಾರು ಹೊರದ್ಬಿಟ್ಟು ಮುತ್ತತ್ತಿ ಒಳಗೋ ಕಾಡ್ಗೋ ಸಾಯಿಸ್ಬೇಕು ಅಂತ ಆ ತರ ಯೋಚನೆ ಇದೆ. ನಂಗೂ ಅರ್ಥ ಆಗುತ್ತಮ್ಮ, ನಿಮ್ಮ ಸಿಚುವೇಶನ್ ಕೂಡ ಅರ್ಥ ಆಗ್ತಿದೆ. ಆದ್ರೆ ಮುಂದೆ ಈಗ ರಮ ವಾಪಸ್ ಬರ್ತಾಳೆ, ಅಪ್ಪ ಅಮ್ಮ ಅಜ್ಜಿ ತಾತ ಮನೆಯವರು ಅತ್ತೆ ಮಾವ ಯಾರಿಲ್ದೇನೂ ಇರೋಕ್ಕಾಗಲ್ಲ, ಹೆಣ್ಮಗು ಅದು ವಾಪಸ್ ಬರುತ್ತೆ, ಓದಿಸ್ತೀರಾ ಹೋಗ್ಲಿ ಎಲ್ಲ. ಈಕೆನೆ ತಪ್ಪು ಮಾಡಿದಾಳೆ ಅಂತ ಇಟ್ಕೊಳ್ಳೋಣ, ಹುಡುಗ್ರ ಜೊತೆ ಮಾತಾಡ್ತಿದ್ಲು, ಇನ್ನು ಸ್ಟ್ರಿಕ್ಟಾಗಿ ಆರಾಮಾಗಿರ್ತಾಳೆ, ಓದಿಸ್ತೀರಾ ಹೋಗ್ಲಿ? ಅಮ್ಮ, ಈ ವೇರೆಯಲ್ಲಿ ಎಲ್ಲೂ ಬೇಡ, ಎಲ್ಲಾದ್ರೂ ಒಳ್ಳೆ ಕಡೆ ನಿಮ್ಗೆ ಆಶ್ರಮ ಇದ್ರೆ, ಒಳ್ಳೆ ಹಾಸ್ಟ್ಲಿದ್ರೆ, ಅವ್ಳು ಓದಿ ಒಂದ್ ಡಿಸಿನಾದ್ರೂ ಆಗ್ಲಿ, ಒಂದ್ ಏನೋ ಒಂದು ಏನಾದ್ರೂ ಸಾಫ್ಟ್ವೇರ್ ಆಗ್ಲಮ್ಮ, ನನ್ಗೇನು ಇಷ್ಟ. ಅಯ್ಯೋ, ನಿಮ್ಮ ಮೊಮ್ಮಗಳ ಬಗ್ಗೆ ನೀವೇ ಹೆಂಗ್ ಹೇಳ್ತಿದ್ದೀರಾ? ನಾನ್ ಬೇಡ್ವಾ ನಿಮ್ಗೆ? ಬೇಕು ನನಗೆ. ಮತ್ತೆ ಏಂತಕ್ಕೆ ಹಂಗೆ ಹೇಳ್ತಾ ಇದ್ದೀರಾ, ಅವ್ರ ಹತ್ರ ಹೋಗಿ ಅಂತ? ನಿಮ್ಮ ಅಪ್ಪ ಅಮ್ಮ ಹೊರತಾ ಇಟ್ಬಿಟ್ರೆ ನಾನೇನ್ ಮಾಡ್ಲಿ ಹೇಳು? ಅಪ್ಪ ಅಮ್ಮಂಗೆ ನೀನು ಹೇಳು, ಅವಳು ಆ ಥರ ಮಾಡಲ್ಲ, ಇನ್ಮೇಲೆ ಅವಳೇನೋ ಅವಳು ಲೈಫ್ ಸೇವ್ ಮಾಡೋಕ್ಕೋಸ್ಕರ ಇದು ಮಾಡಿದ್ಲು ಅಂತ. ಅಮ್ಮ, ಅವೇರೇಜಲ್ಲಿ ಇರಕ್ಕಾಗಲ್ಲಮ್ಮ, ಸಾಲ ಮಾಡ್ಕೊಂಡವ್ರೆ, ಬೇಕಾದಷ್ಟು ಅವಮಾನ ಆಗ್ಬಿಟ್ಟೈತೆ, ಎಲ್ಲಾರು ಸೊಟ್ಟೋಗೋತರ ಬಿದ್ದೋಗವ್ರಮ್ಮ ರಾತ್ರಿಯಿಂದ. ಅಲೋ ಅಮ್ಮ? ಅಜ್ಜಿ, ನಾನು ಆ ಥರ ಏನು ಮಾಡಲ್ಲ ಅಜ್ಜಿ, ನಾನು ಬರ್ಕೊಡ್ತೀನಿ, ನಾನು ಲವ್ ಮಾಡಿಲ್ಲ.
ನೀವು ಮದ್ವೆ ಮಾಡ್ಕೊಬಿಡ್ಬೇಕಾಯ್ತು ಸುಮಾರು. ಅಮ್ಮ ಮದ್ವೆ ಮಾಡ್ಕೊಂಡ್ರೆ ಅಲ್ಲ ಅಜ್ಜಿ ಅವನಿಗೂ ನನಗೂ ಏನಕ್ಕೋಸ್ಕರ ಇಷ್ಟು ಅವಮಾನ ಮಾಡ್ಬಿಟ್ಟಾರಮ್ಮ? ಏನಕ್ಕೋಸ್ಕರ ಅಂದರೆ ಎಷ್ಟು ಸರಿ ಹೇಳ್ದಿ ನಾನು ನಿಮಗೆ ಬೇಡ ಬೇಡ ಅಂತ, ಆದರೂ ನೀವು ಇದು ಮಾಡಿದ್ರೆ ನಾನೇನು ಮಾಡಲಿ? ಸೊ ವೀಕ್ಷಕರೇ ನೋಡಿದ್ರಲ್ಲ ಜಯಮ್ಮ ಅವರು, ಅಂದರೆ ರಮಾರ ಅಜ್ಜಿ ಕೂಡ ಮಾತಾಡಿದ್ರು, ಒಂದೊಳ್ಳೆ ಸಜೆಷನ್ ಕೊಟ್ಟರು ಕೊನೆಗೆ. ಆದರೆ ಒಂಥರ ಹಗ್ಗ ಜಗ್ಗಾಟ, ಅಜ್ಜಿ ಮತ್ತು ಮೊಮ್ಮಗಳು ಕಿತ್ತಾಡ್ತಿದ್ರು. ಆದರೆ ಒಂದನ್ನು ನಾವು ಗಮನಿಸಬೇಕು, ಈ ಸಂಬಂಧಗಳು ಎಷ್ಟು ಬಲವಾಗಿರುತ್ತೆ ಅಂತ ಹೇಳಿದ್ರೆ, ಈಕೆ ಹೇಳ್ತಾಳೆ ನಂಗೆ ಅಜ್ಜಿ ನೀನು ಬೇಕು, ಅಪ್ಪ ಅಮ್ಮ ಬೇಕು ಅಂತ. ಆ ಅಜ್ಜಿನೂ ಕೂಡ ಅದನ್ನೇ ಹೇಳೋದು, ನನಗೆ ನೀವು ಬೇಕು ಅಂತ ಹೇಳಿ. ಈಗ ಒಂದು ಪುಟ್ಟ ಬ್ರೇಕ್ ತೊಗೊಳ್ಳೋಣ, ಬ್ರೇಕ್ನಂತ ಕಾರ್ಯಕ್ರಮ ಮುಂದುವರಿಯುತ್ತೆ.